ಅಂದರೆ ಬೋವಿ ಜನಾಂಗದವರು ಸಂಪ್ರದಾಯ ಏನಂದರೆ ಅವರು ಯಜಮಾನ ತೀರಿದ ಮೇಲೆ ಒಂದು ಸಾಂಪ್ರದಾಯಿಕ ಕುಂಸ ಹಾಕೋದಲ್ಲ. ಆ ಪದ್ಧತಿಯನ್ನು ಹಳ್ಳಿಗಾಡಿನಲ್ಲಿ ಇವತ್ತು ಪರಂಪರೆಯಾಗಿದೆ. ಈ ಚಿತ್ರ ನೋಡಿದ್ರಲ್ಲ, ನಿಮ್ಮೂರಾಗ ಯಾರು ನೆನಪು ಬರ್ತಾರೆ? ನಮ್ಮ ಅಜ್ಜಿನೇ ನೆನಪು ಕಣ್ಣೀರೇ ಬಂದ್ಬಿಟ್ಟು. ಚಿತ್ರ ನೋಡುವಾಗ ಗಂಡ ಬಿಟ್ಟು ಹೋಗ್ತಾನೆ, ಮತ್ತು ಗಂಡ ಬಿಟ್ಟು ಹೋದಾಗ ಆಮೇಲೆ ಆ ತಾಯಿ ಏನು ಮಗನಿಗೆ ವ್ಯಕ್ತಪಡಿಸ್ತಾಳೆ, ನಾನೇ ಅಡಿಲಿಲ್ಲ ಅಂತಂದರೆ, ನಾನೇ ನೀನು ಎತ್ತಲಿಲ್ಲ ಅಂತಂದರೆ ನಿನಗೆ ನಾನು ಅಸಹ್ಯ ಆಗ್ತಿದ್ದೆ. ನಾನು ಆ ಥರದಲ್ಲಿ ಏನು ಅನ್ನಿಸ್ತಿದೆ ಚಿತ್ರ ನೋಡಿ. ಒಡ್ರು ಇಲ್ಲಿ ಇದಾರಲ್ಲ ಸರ್, ಕಲ್ಲು ಹೊಡಿತಾರಲ್ಲ, ಆ ಮೂವಿ ಅವರು ಮಾಡೋ ಜೀವನ ಶೈಲಿಯನ್ನು ತೋರಿಸ್ತಾರೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕೊಟ್ಟೂರಿನ ಸಾಹಿತಿ ಕುಂ ವೀರಭದ್ರಪ್ಪ ಇವರಿಗೆ ಇನ್ನೊಂದು ಹೆಸರೇ ಕುಂವಿ ಎಂದೇ ಚಿರಪರಿಚಿತರು. ಆಧುನಿಕ ಅಬ್ಬರದ ಸುಂಕದಲ್ಲಿ ಕಳಚಿದ ಸಂಸ್ಕಾರ ಕುಬುಸದ ಸುಂಕವನ ಕತೆ. ಸುಂಕವು ಅವಳು ಕೇವಲ ಒಂದು ಪಾತ್ರವಲ್ಲ, ಆ ತಾಯಿ ನಮ್ಮ ಗ್ರಾಮೀಣ ಸಂಸ್ಕಾರ ಸಂಸ್ಕೃತಿ ಕರ್ನಾಟಕದ ರಾಯಭಾರಿ. ಬಂಡೆ ಹೊಡೆದು ಬದುಕುವ ಶುದ್ಧ ಗ್ರಾಮೀಣ ಪ್ರದೇಶದ ನಿಷ್ಕಲ್ಮಶ ದುಡಿಮೆಯ ಸುಂಕವ್ವ ಒಡಲು ತುಂಬಿದ ಮಗನನ್ನು ಅಕ್ಷರ ಕಲಿಸಿ ಆಧುನಿಕ ನಾಗರಿಕ ಜಗತ್ತಿನ ಒಡಲಾಳಕ್ಕೆ ಬಿಟ್ಟು ಆಧುನಿಕ ನಗರದ ವಿಲಾಸಿ ಜೀವನದಕ್ಕೆ ದಿಕ್ಕು ಹೊಕ್ಕು ನೋಡಿದರೆ ಅದೆಂಥ ಮಾನವೀಯ ಸಮಾಜ ನಮ್ಮದು. ಮೂಲ ಸಂಸ್ಕಾರ ಸಂಸ್ಕೃತಿಯ ಉಳಿವಿನ ಅವಿಭಾಜ್ಯ ಅಂಗಗಳೆಂದರೆ ನಮ್ಮ ಹಳ್ಳಿಗಳು ಮತ್ತು ಅಲ್ಲಿನ ತಲೆತಲಾಂತರದಿಂದ ಬಂದ ವೃತ್ತಿ ಧರ್ಮದ ಆಚರಣೆಗಳು. ತನ್ನ ಹಿರಿಯರಿಂದ ಬಂದ ಸಂಸ್ಕೃತಿಯನ್ನು ಅಕ್ಷರ ಕಲಿತು ಸರ್ಕಾರಿ ನೌಕರಿ ಹಿಡಿದ ಮಗನ ಒತ್ತಾಯಕ್ಕೆ ನಗರಕ್ಕೆ ಪಾದ ಹಿಡುವ ಸುಂಕವ್ವ. ಅಲ್ಲಿಯ ತೋರಿಕೆಯ ಜೀವನ ಶೈಲಿ, ಐಷಾರಾಮಿ ಎಂಬ ನಂಬಿರುವ ಪೌಷ್ಟಿಕಾಂಶವೇ ಇಲ್ಲದ ಆಹಾರ ಪದ್ಧತಿಗಳು, ಕುಬುಸ ಹಾಕದಕ್ಕೆ ಆಧುನಿಕ ನಾಗರಿಕತೆಯ ಅನುಕೂಲಗಳನ್ನು ನೋಡಿ ಕಲಿತ ಸಮಾಜ ಎನ್ನುವ ವೈಜ್ಞಾನಿಕ ಜಗತ್ತಿನ ಪಾಶ್ಚಾತ್ಯ ಗೇಲಿಗಳನ್ನು ದಿಟ್ಟದನದಲ್ಲಿ ಎದುರಿಸುವ ಸವಾಲಿನ ಸಿಲುಕುತ್ತಾರೆ. ಆಡು ಮಾತುಗಳಿಗೆ ಮನನೊಂದು ಮಗ ತನ್ನ ತಾಯಿಗೆ ಹೊಸ ಕುಬುಸ ಮತ್ತು ಸೀರೆಯನ್ನು ತಂದುಕೊಡುತ್ತಾರೆ. ಕೊನೆಗೆ ಏನಾಯಿತು ಎಂಬ ಕೌತುಕ ಕಥೆಯೇ ಕುಬುಸ. ಇದರ ನಡುವೆ ಒಂದು ಸಮುದರ ಪ್ರೇಮದ ಕಹಾನಿಯು, ಹೆಣ್ಣು ಹೆತ್ತ ತಂದೆಯ ನೋವಿನ ಸುನಾಮಿಯು, ಹಾಗೂ ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಮದುವೆಯಾದ ಹೆಣ್ಣಿನ ಹೋರಾಟದ ಬದುಕಿನ ನಿಯಮಾವಳಿಯು ಈ ಚಿತ್ರದಲ್ಲಿದೆ. ಒಂದು ಇಡೀ ಕುಟುಂಬದ, ಅದರಲ್ಲೂ ಯಾವುದೇ ಉದ್ದೇಶಗಳಿಗೆ ಜೀವನದ ಬದುಕಿಗೆ ನಗರಕ್ಕೆ ಬಂದು ನೆಲೆಸಿರುವ ಪ್ರತಿಯೊಬ್ಬರು ಈ ಚಲನಚಿತ್ರವನ್ನು ನೋಡಲೇಬೇಕು. ಸುಂಕವ್ವನಲ್ಲಿ ನಿಮ್ಮ ತಾಯಿ ಕಂಡರೆ ಅಚ್ಚರಿ ಇಲ್ಲ. ಮಂಜಮ್ಮನ ಪಾತ್ರದಲ್ಲಿ ನಿಮಗೆ ನೆರವಾದ ಪಕ್ಕದ ಮನೆಯ ಹಿರಿಯರ ಜೀವ ಕಂಡರೂ ಅಚ್ಚರಿ ಇಲ್ಲ. ಇನ್ನು ಚಿತ್ರದಲ್ಲಿ ಅಭಿನಯಿಸಿದ ಕಲಾವಿದರ ವಿಚಾರಕ್ಕೆ ಬಂದರೆ, ಸುಂಕವ್ವನ ಪಾತ್ರದಲ್ಲಿ ನಮ್ಮ ಮರಿಯಮ್ಮನ ಹಳ್ಳಿಯ ರಂಗ ಕಲಾವಿದೆ ಹನುಮಕ್ಕನವರು ಪರಕಾಯ ಪ್ರವೇಶ ಮಾಡಿ ಅಭಿನಯಿಸಿದ್ದಾರೆ. ಜೊತೆಗೆ ಪದ್ಮಶ್ರೀ ಮಾತೋಶ್ರೀ ಮಂಜಮ್ಮ ಜೋಗತಿ ಅವರು ಸಹ ಈ ಚಿತ್ರದಲ್ಲಿ ಒಂದು ಪ್ರಮುಖ ಮತ್ತು ಇಡೀ ಕತೆಗೆ ಮತ್ತಷ್ಟು ತೂಕ ಹೆಚ್ಚಿಸುವ ಪಾತ್ರ ಮಾಡಿ ಸುಂಕವ್ವನ ಕತೆಗೆ ಮತ್ತಷ್ಟು ಮೆರುಗು ತಂದಿದ್ದಾರೆ. ಮಾತಾ ಮಂಜಮ್ಮ ಜೋಗತಿ ಹಾಗೂ ಹನುಮಕ್ಕನವರು ಇಬ್ಬರ ಅಭಿನಯದ ಜುಗಲ್ಬಂದಿ ಅವರೊಳಗಿನ ಅದ್ಭುತ ಕಲೆಯ ಅನಾವರಣ. ಇನ್ನು ರಾಮಾರೇ ಖ್ಯಾತಿಯ ನಾಯಕ ನಟ ನಟರಾಜ್ ಭಟ್ ಇಡೀ ಚಿತ್ರದಲ್ಲಿ ತಮ್ಮ ವಿಶಿಷ್ಟ ಅಭಿನಯದ ಮೂಲಕ ಕುಬುಸಕ್ಕೆ ಮತ್ತಷ್ಟು ಕಸೂತಿ ಕೆಲಸ ಮಾಡಿದ್ದಾರೆ. ಮಹಾಲಕ್ಷ್ಮಿ ತಮಗೆ ಸಿಕ್ಕ ಮಾತ್ರಕ್ಕೆ ನಮ್ಮ ಬಯಲು ಭಾಗದ ಕುರುಚಲು ಗುಡ್ಡಗಳ ಗ್ರಾಮೀಣ ಪರಿಸರ ಸಹ ಈ ಚಿತ್ರಕ್ಕೆ ರೂಪಕವಾಗಿದೆ. ಮತ್ತಷ್ಟು ಹಸಿರು ಸಿರಿಯ ಸಂಪತ್ತಿನ ಸಂಸ್ಕೃತಿಯ ಸೊಗಸಿಗೆ ಸಾಕ್ಷಿಯಾಗಿವೆ. ಕುಬುಸ ಪ್ರತಿಯೊಬ್ಬರು ನೋಡಲೇಬೇಕಾದ ಚಿತ್ರ. ಹೊಸ ಬೆಳಕು ನ್ಯೂಸ್, ವಿಜಯನಗರ. ಯಾವಾಗ ನೋಡಿದ್ರು ಕುಬುಸ ಅಂತ ಚಿಂತೆ ಮಾಡ್ತಾರೆ. ಇದೇ ಜುಲೈ 26ನೇ ತಾರೀಕು ಕುಬುಸ ಅಂತಕ್ಕಂಥ ಒಂದು ಚಲನಚಿತ್ರ ರಿಲೀಸ್ ಆಗಿದೆ. ಈ ಚಿತ್ರದ ಚಿತ್ರಕಥೆಯನ್ನು ನಾಡಿನ ದಿಗ್ಗಜ ಸಾಹಿತಿಯಾಗಿರ್ತಕ್ಕಂಥ ವಿಜಯನಗರ ಜಿಲ್ಲೆಯ ಕುಮಟ ಅಂತ ಹೆಸರು ಪಡೆದಿರ್ತಕ್ಕಂಥ ಕುಂ ವೀರಭದ್ರಪ್ಪನವರ ಸಾಹಿತ್ಯವನ್ನು ಆಧರಿಸಿರ್ತಕ್ಕಂಥ ಒಂದು ಚಿತ್ರಕಥೆ. ಕುಂ ವೀರಭದ್ರಪ್ಪನವರ ಹಿನ್ನೆಲೆ ಇಡೀ ಅತ್ಯಂತ ಕೆಳವರ್ಗದ ದಲಿತರ, ನೊಂದವರ ಪರವಾಗಿರ್ತಕ್ಕಂಥ ಅನೇಕ ಚಿತ್ರಗಳನ್ನು ಕರ್ನಾಟಕಕ್ಕೆ ನೀಡಿದ್ದಾರೆ. ಅದರಲ್ಲಿ ಮನಮೆಚ್ಚಿದ ಹುಡುಗಿ ಅಂತಕ್ಕಂಥ ಸಿನಿಮಾದಿಂದ ಶಿವರಾಜ್ ಕುಮಾರ್ ಅವರಿಂದ ಪ್ರಾರಂಭ ಆಗಿ ಗಾಂಧಿ, ಕೊಟ್ರೇಶಿಯ ಕನಸು, ಇಂಥ ಅನೇಕ ರಾಷ್ಟ್ರಮಟ್ಟದ ಪ್ರಶಸ್ತಿಗಳನ್ನ ಪಡೆದಿರ್ತಕ್ಕಂಥ ಕುಂ ವೀರಭದ್ರಪ್ಪನವರ ಸಾಹಿತ್ಯ ಇವತ್ತು ಕುಬುಸ ಅನ್ನೋದ್ರ ಮೂಲಕ ಅತ್ಯಂತ ಬೋವಿ ಜನಾಂಗದ ಮಹಿಳೆಯರನ್ನ ಕುಬುಸ ತೊಡಲಾರದಂಥ ಸ್ಥಿತಿ ಏನಿತ್ತು ಸಮಾಜದಲ್ಲಿ, ಅದರ ಬಗ್ಗೆ ಸಂಕೀರ್ಣವಾಗಿರ್ತಕ್ಕಂಥ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶದಲ್ಲಿರ್ತಕ್ಕಂಥ ಸಂಕೀರ್ಣದ ಬದುಕನ್ನು ವಿವರಿಸುವಂಥ ಒಂದು ಅದ್ಭುತವಾದ ಚಿತ್ರವನ್ನು ತಯಾರು ಮಾಡಿ ನಾಡಿಗೆ ಕೊಟ್ಟಿದ್ದಾರೆ. ಅದು ವಿಜಯನಗರ ಜಿಲ್ಲೆಯ ಯುವಕರ ತಂಡ ಭಾಳ ಅದ್ಭುತವಾಗಿ ಇದನ್ನು ಚಿತ್ರೀಕರಿಸಿದ್ದಾರೆ, ನಟಿಸಿದ್ದಾರೆ. ಹಾಗೆಯೇ ಮಂಜಮ್ಮ ಜೋಗತಿ ಅಂತಕ್ಕಂಥ ಪದ್ಮಶ್ರೀ ಪ್ರಶಸ್ತಿ ಪಡೆದಿರ್ತಕ್ಕಂಥ ಒಬ್ಬ ಜೋಗತಿ ಅವರು ಕೂಡ ಅದ್ಭುತವಾಗಿ ನಟನೆ ಮಾಡಿ ಈ ಚಿತ್ರಕ್ಕೆ ದೊಡ್ಡ ಕಹಳೆಯನ್ನು ತಂದಿದ್ದಾರೆ.
ಅದಕ್ಕಾಗಿ ಇಡೀ ನಾಡಿನ ಕರ್ನಾಟಕದ ಸಮಸ್ತ ಜನತೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ತಮ್ಮಲ್ಲಿ ವಿನಂತಿ ಮಾಡುತ್ತೆ, ಈ ಚಿತ್ರವನ್ನು ನೋಡಬೇಕು. ಗ್ರಾಮೀಣ ಪ್ರದೇಶದ ಚಿಂತನೆಗಳಿಗೆ ಆದರ್ಶವಾಗಿರ್ತಕ್ಕಂಥ ಈ ಚಿತ್ರಕ್ಕೆ ಪ್ರೋತ್ಸಾಹಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ. ನಮಸ್ಕಾರ ವೀಕ್ಷಕರೇ, ಈ ದಿನ ಹಗರಿಬೊಮ್ಮಳ್ಳಿನಲ್ಲಿ, ವಿಜಯನಗರ ಜಿಲ್ಲೆ ಹಗರಿಬೊಮ್ಮಳ್ಳಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕುಬುಸ ಚಿತ್ರ ಮೊದಲನೇ ಪ್ರದರ್ಶನ ಕಾಣ್ತಾ ಇದೆ. ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗಿರ್ತಕ್ಕಂಥ ಕುಬುಸ ಚಿತ್ರ ಈ ದಿನ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮಳ್ಳಿ ತಾಲೂಕಿನ ಕೊಟ್ಟೂರೇಶ್ವರ ಚಿತ್ರಮಂದಿರದಲ್ಲಿ ಮೊದಲನೇ ಪ್ರದರ್ಶನ ಕಾಣ್ತಿದೆ. ವೀಕ್ಷಕರೇ, ನೀವು ನೋಡಿರ್ಬೋದು, ಕೊಟ್ಟೂರಿನ ಕುಂ ವೀರಭದ್ರಪ್ಪನವರ ಕುಬುಸ ಕಾದಂಬರಿ ಆಧಾರಿತ ಚಿತ್ರ ಈ ಮೊಟ್ಟ ಮೊದಲನೇ ಪ್ರದರ್ಶನ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ ನಾವು ಮೊದಲನೇ ಪ್ರದರ್ಶನ ನೋಡಿ ಬಂದಿರತಕ್ಕಂಥ ವೀಕ್ಷಕರನ್ನ ನಾವು ರಿಯಾಕ್ಷನ್ ಕೇಳೋಣ, ಬನ್ನಿ ನೋಡೋಣ. ಹೇಗಿತ್ತಮ್ಮ ಸಿನಿಮಾ? ಏನು ಇಷ್ಟ ಆಯ್ತು ನಿಮಗೆ ಕತೆ? ತಾಯಿ ಮಗನ ಸೆಂಟಿಮೆಂಟ್ ತುಂಬಾ ಇಷ್ಟ ಆಯ್ತು. ಹಾಂ, ಸುಂಕಮ್ಮನ ಪಾತ್ರ ಹೇಗೆ ಅನಿಸ್ತು? ಚೆನ್ನಾಗಿತ್ತು. ಹಾಂ, ಮತ್ತು ಪಿಕ್ಚರ್ನಲ್ಲಿ ಏನು ನಿಮಗೆ ತುಂಬ ಇಷ್ಟ ಆಗಿದ್ದು, ಏನು ಕಾನ್ಸೆಪ್ಟ್ ಇಷ್ಟ ಆಯಿತು? ಒಬ್ಬ ಮಹಿಳೆ ಹೆಂಗ್ ಹೋರಾಡ್ತಾಳೆ ಅನ್ನೋದು ತುಂಬಾ ಇಷ್ಟ ಆಯ್ತು ಸರ್. ಬದುಕು, ಹೆಣ್ಣಿನ ಬದುಕು ಹೇಗಿತ್ತು ಅಂತ ಎಲ್ಲ ಪಾಠವನ್ನು ಕಲಿಸಿ ಅದನ್ನೆಲ್ಲ ಹೇಗೆ ನಿಭಾಯಿಸ್ತಾಳೆ ಅನ್ನೋದಲ್ಲಿ ತುಂಬಾ ಇಷ್ಟ ಆಯ್ತು. ಕುಬುಸ ಚಿತ್ರ ಹೇಗಿದೆ? ತುಂಬಾ ಚೆನ್ನಾಗಿತ್ತು ಅಂಕಲ್. ಏನು ಇಷ್ಟ ಆಯಿತು ನಿಮಗೆ? ನಮ್ಮ ಸೈಡ್ ಮೂವಿ ಅಂತೇಳಿ ನಮಗೆ ತುಂಬಾನೇ ಪ್ರೌಡ್ ಇದೆ, ಭಾಳ ಚೆನ್ನಾಗಿದೆ. ಅವರು ಲೈಕ್ ಆ ಅಜ್ಜಿನ ಚೇಂಜ್ ಮಾಡೋದೆ ಅವರೇ, ಮುಂಚೆ ಅವ್ರು ಚೇಂಜ್ ಆಗಬೇಕಿತ್ತು. ಅವ್ರದ್ದು ನೇಚರ್ ಹಂಗಿದೆ, ನಾವು ಚೇಂಜ್ ಆಗಬೇಕು, ಜಗತ್ತಿಗೆ ನಾವು ಅದನ್ನ ತೋರಿಸ್ಕೊಡ್ಬೇಕಿತ್ತು ಅನ್ನೋ ಜನ್ರೇಷನ್ ಗ್ಯಾಪ್ ಕಾಣಿಸ್ತಿದೆಯಲ್ಲ. ನೀವು ಜನ್ರೇಷನ್, ನೀವು ಹಳೆ ಜನ್ರೇಷನ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲ, ಅವ್ರಿಗೆ ನಾವು ಅಡ್ಜಸ್ಟ್ ಆಗಬೇಕು. ಹೌದು, ನೀವು ಅವ್ರಿಗೆ ಅಡ್ಜಸ್ಟ್ ಆಗಬೇಕಷ್ಟೇ, ಅವ್ರು ನಿಮಗೇನು ಅಡ್ಜಸ್ಟ್ ಆಗಕ್ಕೆ ಸಾಧ್ಯ ಇಲ್ಲ. ಗ್ರಾಮೀಣ ಪ್ರದೇಶದ ಸೊಗಡನ್ನು ಬಿಂಬಿಸಿದ್ದಾರೆ. ಅದರಲ್ಲಿ ವೃತ್ತಿಗಳನ್ನು ಸಹಿತ ಬಿಂಬಿಸಿದ್ದಾರೆ. ಒಂದು ಜಾತಿ ಅಂದರೆ ಬೋವಿ ಜನಾಂಗದವರು ಸಂಪ್ರದಾಯ ಏನಂದರೆ, ಅವರು ಯಜಮಾನ ತೀರಿದ ಮೇಲೆ ಒಂದು ಸಾಂಪ್ರದಾಯಿಕ ಕುಬುಸ ಹಾಕೋದಲ್ಲ. ಆ ಪದ್ಧತಿಯನ್ನು ಹಳ್ಳಿಗಾಡಿನಲ್ಲಿ ಇವತ್ತು ಪರಂಪರೆಯಾಗಿದೆ. ಆ ಹಳೆಯ ಪದ್ಧತಿಯನ್ನು ಇವತ್ತು ಕೂಡ ಜಾರಿಗೆ ಇರಬೇಕನ್ನೋದು ಅವ್ರ ಸಂಪ್ರದಾಯ. ಅವ್ರು ಎಷ್ಟೇ ಹೇಳಿದ್ರು ಕೂಡ ಬದಲಾವಣೆ ಆಗೋದಲ್ಲ. ತಮ್ಮ ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಹೋಗಿದ್ದಂತ ಈ ಕಥೆಯಲ್ಲಿ ತಿಳಿತಿದೆ. ಈ ಭಾರಿ ಸೊಗಸಾದ ಹಳ್ಳಿ ಜಾನಪದ ಗೀತೆಯಲ್ಲಿ ಹಾಡುಗಳನ್ನು ಹಾಡ್ಕೊತ ಹೋಗಿದ್ದಾರೆ. ನಮಗೆ ಭಾಳ ಇಷ್ಟ ಆಯ್ತು. ನಮ್ಮ ಕುಂ ವೀರಭದ್ರ ಸಾಹೇಬರು ಇಂಥ ಒಂದು ಸಾಹಿತಿಗಳು ಇನ್ನೂ ಅನೇಕ ಚಿತ್ರಕಥೆಗಳು ಜನರಿಗೆ ಹಳ್ಳಿಗಾಡಿನಲ್ಲಿ ಮುಟ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇವತ್ತು ಏನು ತಾಂತ್ರಿಕವಾಗಿ ಮುಂದುವರೆದ್ರು ಕೂಡ ಹಳ್ಳಿಗಾಡಿನ ಚಿತ್ರ ನೋಡಿದರೆ ನನಗೆ ಭಾಳ ಸೊಗಸಾಗಿ ಚೆಂದಾಗಿ ಬಿಂಬಿಸಿದ್ದಾರೆ ಅಂತಕ್ಕಂಥ. ಸರ್, ಈ ಫಿಲಿಮ್ ನೋಡಿದರೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರು ನೆನಪು ಬರ್ತಾರೆ? ಸರ್, ಹಳ್ಳಿಯಲ್ಲಿ ಅಜ್ಜಿಗಳು ನೆನಪು ಬರ್ತದೆ. ಅಲ್ಲಿ ಆವತ್ತಿನ ಕಾಲದಲ್ಲಿ ಇಷ್ಟೊಂದು ತಾಂತ್ರಿಕವಾಗಿ ಆಸ್ಪತ್ರೆಗಳಿರಲಿಲ್ಲ. ಸೂಲಗುತ್ತಿಯರು ಹೇಗೆ ಹೆರಿಗೆ ಮಾಡಿಸ್ತಕ್ಕಂಥದ್ದೊಂದು ನಮ್ಮೂರಲ್ಲಿ ಒಂದು ಅಜ್ಜಿ ಇತ್ತು. ಆ ಅಜ್ಜಿ ನೆನಪಾಗ್ತಿತ್ತು. ಒಟ್ಟಾರೆ ಚಿತ್ರ ಯಾವ ಥರ ಅನಿಸ್ತದೆ? ಭಾಳ ಸೊಗಸಾಗಿ ಗ್ರಾಮೀಣ ಸೊಗಡನ್ನು ಬಿಂಬಿಸಿದ್ದಾರೆ. ಅದರಲ್ಲಿ ಮಂಜಮ್ಮ ಜೋಗ್ತಿಯವರು ಒಳ್ಳೊಳ್ಳೆ ಕಲಾವಿದರು. ಅಂಥ ಕಲಾವಿದರನ್ನು ಗ್ರಾಮೀಣ ಪ್ರದೇಶವನ್ನು ಗುರುತಿಸಿದ್ದಾರೆ. ಚಿತ್ರ ಹೇಗೆ ಮೂಡಿ ಬಂದಿದೆ ಸರ್ ನಿಮ್ಮ ನಿರೀಕ್ಷೆ? ಭಾಳ ಸೊಗಸಾಗಿ ಮೂಡಿ ಬಂದಿದೆ. ನಾವು ಎಲ್ಲೂ ಗ್ರಾಮೀಣ ಕುಟುಂಬದವರಿಂದ ಗಂಡ ಹೆಂಡತಿ ಕುತ್ಕೊಂಡು ನೋಡುವಂಥ ಫಿಲ್ಮ್. ಯಾವುದು ಅತಿರೇಕ ಅಥವಾ ಬಲಾತ್ಕಾರ ಅಂಥದ್ದು ಯಾವುದಿಲ್ಲ. ಭಾಳ ಸೊಗಸಾಗಿ ತಯಾರು ಮಾಡಿದೆ ಚಿತ್ರ. ಇಡೀ ರಾಜ್ಯದಲ್ಲಿ ಇದನ್ನು ಮುಂದೆ ಓಡ್ಬೇಕು ಸರ್. ಇದು ಬಿಂಬಿಸ್ಬೇಕು ಸರ್. ಸರ್, ಮನೆ ಮಂದಿ ಎಲ್ಲ ಕುಳಿತು ನೋಡ್ತಕ್ಕಂಥ ಈ ಚಿತ್ರ ಫಿಲ್ಮ್. ಜೋಗಿ ಸಿನಿಮಾ ಆದಮೇಲೆ ಇಂಥ ಮದರ್ ಸೆಂಟಿಮೆಂಟ್ ಸಿನಿಮಾ ನೋಡ್ತಾ ಇರೋದು ನಮಗೆ ರಿಪೀಟ್. ಮದರ್ ಸೆಂಟಿಮೆಂಟ್ ಸಿನಿಮಾ ಅಂದರೆ ಜೋಗಿ ಆದಮೇಲೆ ಇದೇ ಬಂದಿರೋದು. ಯಾಕಂದ್ರೆ ಸಂಪೂರ್ಣವಾಗಿ ನಾವು, ಯಾಕಂದರೆ ಎಷ್ಟು ಫೀಲ್ ಕೊಟ್ಟಿದೆ. ನಿಜ ನೋಡ್ಬೇಕಂದ್ರೆ ನಾವು ವಯಸ್ಸಾದ್ಮೇಲೆ ಅಳೋದು ತುಂಬ ರೇರ್ ಇರುತ್ತೆ. ನಾವು ಅಳೋದೇ ಇಲ್ಲ ಆ್ಯಕ್ಚುಲಿ, ಗಂಡು ಮಕ್ಕಳಿಗೆ ಯಾವುದೋ ಅಪರೂಪ ಅಳೋದು. ಆದರೆ ಇಂಥ ಸಿನಿಮಾಗಳು ನೋಡಿದ ಮೇಲೆ ನಿಜವಾಗ್ಲೂ ಕಣ್ಣೀರು ಬರೋಂಥ ಸಿನಿಮಾ. ಅಂಥ ಒಳ್ಳೆ ಸೆಂಟಿಮೆಂಟ್ ಇಟ್ಕೊಂಡು ಒಳ್ಳೆ ಕಥಾ, ಒಳ್ಳೆ ನೋಡಿ, ಇದು ವೀರಭದ್ರಪ್ಪರು ಒಳ್ಳೆ ಕಥಾರಂಶ ಇಟ್ಕೊಂಡು ಯಾವುದು ಕುಬುಸ ಕಥೆ ಆಧಾರಿತ, ಇದು ಒಳ್ಳೆ ಕಾದಂಬರಿ ಆಧಾರಿತವಾಗಿ ಒಳ್ಳೆ ಚಿತ್ರವನ್ನು ಕೊಟ್ಟಿದ್ದಾರೆ.